ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನಿಸುವ. ಈ ದಿವಸ ನಾವು ಧ್ಯಾನ ಮಾಡುವ ದೇವರ ವಾಕ್ಯದ ಸಂದೇಶದ ಶೀರ್ಷಿಕೆ ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಹ್ಯಾಲೋಡ್ ಬಿ ಥೈ ನೇಮ್. ಸೊ ಕಳೆದ ವಾರ ನಾವು ನೋಡಿದ್ದೇವೆ, ಪರಲೋಕದಲ್ಲಿರುವ ನಮ್ಮ ತಂದೆ ಎಂಬುದಾಗಿ, ದೇವರನ್ನು ನಮ್ಮ ಪರಲೋಕದ ತಂದೆ ಎಂಬುದಾಗಿ ನಾವು ಕರೆಯುವಾಗ ನಾವು ಯಾವ ರೀತಿ ಇರಬೇಕೆಂಬುದಾಗಿ ಅನೇಕ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಸೊ ಈಗ ಅದರ ಮುಂದುವರಿದ ಭಾಗ 9ನೇ ವಾಕ್ಯದಲ್ಲಿ ನೋಡ್ತೇವೆ. ಯೇಸು ಸ್ವಾಮಿ ಹೇಳ್ತಾರೆ, ಮತ್ತಾಯ 6:9, ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಬೇಕು. ನಾವು ಅರ್ಥ ಮಾಡಿಕೊಳ್ಳುವ, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಗೆ ಪ್ರಾರ್ಥನೆ ಮಾಡಬೇಕು, ಏನು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕಲಿಸಿಕೊಡ್ತಾ ಇದ್ದಾನೆ. ಸೊ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಅಂತ ಹೇಳಿದ ತಕ್ಷಣ ಮುಂದಿನ ಭಾಗದಲ್ಲಿ ನಮ್ಮನ್ನ ಆಶೀರ್ವದಿಸು, ನಮ್ಮನ್ನ ಕರುಣಿಸು, ನಮ್ಮನ್ನ ಉದ್ಧರಿಸು, ನಮಗೆ ಬಿಡುಗಡೆ ಕೊಡು. ಸೊ ಇಂಥ ಯಾವುದೇ ಸಂಗತಿಗಳು ನಾವು ಕಾಣ್ತಾ ಇಲ್ಲ. ಸೊ ಅತ್ಯಂತ ಪ್ರಾಮುಖ್ಯವಾದ ಒಂದು ಸಂಗತಿ ಯೇಸು ಹೇಳ್ತಾನೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಅಂದ್ರೆ ಆ ಪ್ರಾರ್ಥನೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಯೇಸು ಸ್ವಾಮಿ ಅನೇಕ ಸಂಗತಿಗಳು ನಮಗೆ ಕಲಿಸಿಕೊಡ್ತಾರೆ. ಸೊ ನಾವು ಕಳೆದ ವಾರ ನೋಡಿದ್ದೇವೆ ಪರಲೋಕದ ನಮ್ಮ ತಂದೆಯ ಅನೇಕ ಗುಣಲಕ್ಷಣಗಳು. ಸೊ ಈ ವಾಕ್ಯದಲ್ಲಿ ನಾವು ಇನ್ನೂ ಮುಂದುವರಿವಾಗ ಯೇಸು ಸ್ವಾಮಿ ಹೀಗೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳ್ತಾರೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಇದರ ಅರ್ಥ, ನಾವು ಯಾರನ್ನು ಅಪ್ಪ ತಂದೆ ಎಂಬುದಾಗಿ ಕರೀತಾ ಇದ್ದೇವೆ, ಆ ದೇವರು ಪರಿಶುದ್ಧನಾಗಿದ್ದಾರೆ. ಮತ್ತು ನಮ್ಮ ಪ್ರಾರ್ಥನೆ ಇದಾಗಿರ್ಬೇಕು, ಎಲ್ಲ ಸಮಯದಲ್ಲಿ ಎಲ್ಲ ಸ್ಥಳಗಳಲ್ಲಿ ಆತನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಸೊ ಇದು ನಮ್ಮ ಹೃದಯದ ಬಯಕೆ ಆಗಿರಬೇಕು, ಇದು ನಮ್ಮ ಜೀವಿತದ ಒಂದು ಶೈಲಿ ಆಗಬೇಕು. ಸೊ ಇದನ್ನ ಯೇಸು ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ನಾವು ನೋಡ್ತೇವೆ ಯೆಶಾಯ 6:3, ಯೆಶಾಯನ ಪ್ರವಾದನೆ ಪುಸ್ತಕ 6:3 ನಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ವಾಕ್ಯ, ಅದನ್ನು ನಾವು ಓದಿಕೊಳ್ಳುವ. ಯೆಶಾಯ 6:3, ಒಬ್ಬರು ಮತ್ತೊಬ್ಬರಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದರು. ಇಲ್ಲಿ ಒಬ್ಬರು ಮತ್ತೊಬ್ಬರಿಗೆ ಅಂತ ಹೇಳುವಾಗ ಮೊದಲ 2 ವಚನಗಳು ಗೊತ್ತಾಗ್ತದೆ, ಅದು ಸೆರಾಫಿಯರು ಅಥವಾ ಕರ್ತನ ಪರಿಶುದ್ಧ ದೂತರು ಹೇಳುವಂತ ಮಾತು ಎಂಬುದಾಗಿ ನಮಗೆ ಗೊತ್ತಾಗ್ತದೆ. ಸೊ ಇದೇ ತರದ ಒಂದು ವಾಕ್ಯವನ್ನು ನಾವು ಪ್ರಕಟಣೆ ಪುಸ್ತಕ 4:8 ನಾವು ಕಾಣ್ತೇವೆ. ರೆವಲ್ಯೂಷನ್ ಚಾಪ್ಟರ್ 4:8. ಇದು ಕೂಡ ನಮಗೆ ಗೊತ್ತಿರುವಂತಹ ವಾಕ್ಯ. ರೆವಲ್ಯೂಷನ್ 4:8, ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿ ಇರುವಂತವರು ಎಂದು ಹೇಳುತ್ತಾರೆ. ಸೊ ಇವೆರಡು ವಿಷಯಗಳು ಎಲ್ಲಿಗೆ ಸಂಬಂಧಪಟ್ಟದಾಗಿದೆ? ಪರಲೋಕದಲ್ಲಿ ನಡೆಯುವಂತ ಒಂದು ದೃಶ್ಯವನ್ನು ನಾವು ಕಾಣ್ತಾರೆ. ಪ್ರವಾದಿಯಾದ ಯೆಶಾಯನು ಒಂದು ದರ್ಶನ ಕಾಣ್ತಾರೆ. ಅಲ್ಲಿ ಸೆರಾಫಿಯರು ಕರ್ತನನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಆರಾಧನೆ ಮಾಡುವಾಗ ಒಬ್ಬರು ಮತ್ತೊಬ್ಬರಿಗೆ ಹೇಳ್ತಾ ಇದ್ದಾರೆ, ಸೇನಾಧೀಶ್ವರನಾಗಿರುವ ಯೆಹೋವನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನ ಅತ್ಯಂತ ಪ್ರಿಯವಾದ ಶಿಷ್ಯ ಯೋಹಾನನು ಆ ಪರಲೋಕದ ಒಂದು ದರ್ಶನ ಕಾಣ್ತಾ ಇದ್ದಾರೆ. ಅಲ್ಲಿ 4 ಜೀವಿಗಳು ನಮ್ಮ ದೇವರಾಗಿರುವ ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ಅವರು ಹಾಗೆ ಹೇಳ್ತಾ ಇದ್ದಾರೆ. ಸೊ ಈ 2 ಚಿತ್ರಣಗಳು ಯಾವುದರ ಬಗ್ಗೆ ನಾವು ನೋಡ್ತೇವೆ? ಪರಲೋಕದಲ್ಲಿರುವ ಚಿತ್ರಣವಾಗಿದೆ. ಆದರೆ ಇಲ್ಲಿ ಯೇಸು ಪ್ರಾರ್ಥನೆ ಮಾಡಿ ಕಲಿಸ್ತಾ ಇದ್ದಾನೆ, ನಿನ್ನ ನಾಮವು ಪರಿಶುದ್ಧನೆಂದು
ಎಣಿಸಲ್ಪಡಲು. ಹಾಗಾದ್ರೆ ಯೇಸುವಿನ ಉದ್ದೇಶ ಅಂತ ಹೇಳಿದ್ರೆ, ಪರಲೋಕದಲ್ಲಿ ದೇವರು ಪರಿಶುದ್ಧನು ಎಂಬುದಾಗಿ ದೇವದೂತರಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಅವರು ನಿರಂತರವಾಗಿ ಆರಾಧನೆ ಮಾಡ್ತಾ ಇದ್ದಾರೆ. ಆದ್ರೆ ಯೇಸು ಬಯಸ್ತಾ ಇದ್ದಾರೆ, ಈ ಲೋಕದಲ್ಲಿ ಕೂಡ ನನ್ನ ಮೂಲಕವಾಗಿ, ನನ್ನ ಕುಟುಂಬದ ಮೂಲಕವಾಗಿ, ನನ್ನ ಸಭೆಯ ಮೂಲಕವಾಗಿ, ನನ್ನ ಜೀವಿತದ ಮೂಲಕವಾಗಿ, ನನ್ನ ಸಾಕ್ಷ್ಯ ಮೂಲಕವಾಗಿ, ನನ್ನ ನಡೆನುಡಿಯ ಮೂಲಕವಾಗಿ, ನನ್ನ ವ್ಯಾಪಾರ ವ್ಯವಹಾರದ ಮೂಲಕವಾಗಿ, ಎಲ್ಲದರ ಮೂಲಕ ನನ್ನ ದೇವರ ನಾವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಸೊ ಇದು ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯ, ಪ್ರತಿಯೊಬ್ಬ ಯೇಸುವಿನ ಶಿಷ್ಯನ, ಸದ್ಭಕ್ತನ ಹೃದಯದ ಆಸೆ ಆಗಿರ್ಬೇಕು. ಅಲ್ಲಲ್ವಿಯ ದೇವರ ವಾಕ್ಯ ಸ್ಪಷ್ಟವಾಗಿ ನೋಡಿದ್ದಾರೆ. ಪ್ರವಾದಿಯಾದ ಯೆಶಾಯನು ಕಂಡ ದರ್ಶನದಲ್ಲಿ ಸೆರಾಫಿಯರು ಒಬ್ಬರಿಗೊಬ್ರು ಹೇಳಿಕೊಳ್ಳುತ್ತ ಆರಾಧನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪರಲೋಕದಲ್ಲಿ ಅವರಿಗೆ ಸ್ಪಷ್ಟವಾಗಿ ಗೊತ್ತುಂಟು, ನಮ್ಮ ದೇವರು ಪರಿಶುದ್ಧ. ಯೋಹಾನನು ಕಂಡ ದರ್ಶನದಲ್ಲಿ ನಾವು ನೋಡ್ತೇವೆ, 4 ಜೀವಿಗಳು, 24 ಮಂದಿ ಹಿರಿಯರು, ಕೋಟ್ಯಾನು ಕೋಟಿ ದೂತರು ಅಲ್ಲಿ ಕೂಡ ನೋಡ್ತೇವೆ, ನಮ್ಮ ದೇವರಾಗಿರುವ ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಹಾಗಾದ್ರೆ ಯೇಸು ಏನ್ ಹೇಳಿಕೆ ಬಯಸ್ತಾ ಇದ್ದಾನೆ? ನಿನ್ನ ನಾವು ಪರಿಶುದ್ಧನೆಂದು ಎಣಿಸಲ್ಪಡಲಿ. ಎಲ್ಲಿ? ನಾನಿರುವಂತಹ ಸ್ಥಳದಲ್ಲಿ, ನಾನು ಹೋಗುವಂತಹ ಸ್ಥಳದಲ್ಲಿ, ನನ್ನ ವ್ಯಾಪಾರ ವ್ಯವಹಾರದ ಸ್ಥಳದಲ್ಲಿ, ನಾನು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ, ನನ್ನ ಸಭೆಯಲ್ಲಿ, ನನ್ನ ನೆರೆಹೊರೆಯ ಮಧ್ಯದಲ್ಲಿ ದೇವರ ನಾವು ಪರಿಶುದ್ಧವೆಂದು ಎಣಿಸಲ್ಪಡಬೇಕು. ಅಲ್ಲಲ್ವಿಯ ಇದು ಬರೀ ಪ್ರಾರ್ಥನೆ ಮಾತ್ರವಲ್ಲ, ನಮ್ಮ ಹೃದಯದ ಬಯಕೆ ಆಗ್ಬೇಕು, ನಮ್ಮ ಜೀವಿತದ ಒಂದು ಶೈಲಿ ಆಗ್ಬೇಕು. ಇದನ್ನು ಯೇಸು ಬಯಸ್ತಾರೆ. ನಾವು ಅರ್ಥ ಮಾಡಿಕೊಳ್ಳುವ, ಅಲ್ಲಿ ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ 3 ಸಲ ಬರೆಯಲ್ಪಟ್ಟಿದೆ. ಸೊ ಇದು ನನಗೆ ಸಿಕ್ಕಿದ ಪ್ರಕಟಣೆ ನಾನು ಹೇಳ್ತೇನೆ. ಇಲ್ಲಿ ಗೂಗಲ್ ಅಲ್ಲಿ ಹುಡುಕಿದ್ದಲ್ಲ ಅಥವಾ ಯಾವ್ದೋ ಬೈಬಲ್ ಸ್ಟಡಿಲಿ ಸಿಕ್ಕಿದ್ದಲ್ಲ, ನಾನು ಹೀಗೆ ಅರ್ಥ ಮಾಡಿಕೊಳ್ತೇನೆ. 3 ಸಲ ಪರಿಶುದ್ಧನು ಎಂಬುದಾಗಿ ಬರೆಯಲ್ಪಟ್ಟ ಅರ್ಥ, ನಮ್ಮ ತಂದೆಯಾದ ದೇವರು ಪರಿಶುದ್ಧನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಿಶುದ್ಧನು, ಮತ್ತು ನಮ್ಮೊಳಗೆ ವಾಸ ಮಾಡುವ ಸತ್ಯದ ಆತ್ಮನು, ಆತ್ಮನು ಪರಿಶುದ್ಧನು. ಸೊ ಅರ್ಥ ಮಾಡಿಕೊಳ್ತೇವೆ, ಒಬ್ಬನೇ ದೇವರು. ನಾವು ತ್ರೈಕತ್ವದಲ್ಲಿ ನಂಬಿಕೆ ಇಡ್ತಾರೆ. ತಂದೆಯಾದ ದೇವರು, ಮಗನಾಗಿರುವ ದೇವರು, ಆತ್ಮನಾಗಿರುವ ದೇವರು. ಸೊ ಪ್ರತಿಯೊಬ್ಬರು ಕೂಡ ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಅಲ್ಲಲ್ವಿಯ ಹಾಗೆ ಇನ್ನೊಂದು ಸಂಗತಿ ನಮ್ಮ ದೇವರ ಬಗ್ಗೆ ನಾವು ನೋಡ್ತೇವೆ, ಆತನು ಇದ್ದಾತನು, ಈಗ ಇರುವಾತನು, ಮುಂದೆ ಬರಲಿರುವಾತನು. ಸೊ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಸೊ ನಮ್ಮ ದೇವರು ಬದಲಾಗದ ಕರ್ತನು. ಈ ವಾಕ್ಯದ ಅರ್ಥ, ಇದ್ದಾತನು ಪರಿಶುದ್ಧನು, ಈಗ ಇರುವಾತನು ಪರಿಶುದ್ಧನು, ಮುಂದೆ ಬರಲಿರುವಾತನು ಕೂಡ ಪರಿಶುದ್ಧನು. ಅಲ್ಲಲ್ವಿಯ ಹಾಗೆ ಇನ್ನೂ ಅರ್ಥ ಮಾಡಿಕೊಳ್ಳುವ, ನಮ್ಮ ದೇವರು, ನಾನು ಇಂಗ್ಲಿಷ್ ಹೇಳಿಕೆ ಬಯಸ್ತೇನೆ, he is not much holy, he is not more holy, but he is the most holy God. ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಅಂತ ಹೇಳುವಾಗ ನಮ್ಮ ದೇವರು ಸ್ವಲ್ಪ ಪರಿಶುದ್ಧನಲ್ಲ ಅಥವಾ ಹೆಚ್ಚು ಪರಿಶುದ್ಧನಲ್ಲ, ಬದಲಿಗೆ ವಾಕ್ಯ ಹೇಳ್ತದೆ ಮಹಾಪರಿಶುದ್ಧನಾಗಿದ್ದ, ಅದರ ಮೋಸ್ಟ್ ಹೋಲಿ. ಸೊ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ನಮ್ಮ ದೇವರು ಪರಿಶುದ್ಧನು. ದೇವರ ವಾಕ್ಯದಲ್ಲಿ ಪದೇ ಪದೇ ಕಾಣ್ತೇವೆ, ಪರಿಶುದ್ಧತೆ ಎಂಬ ಭೂಷಣದೊಡನೆ ಆತನ ಮುಂದೆ ಅಡ್ಡ ಬಿಡಿ. ವರ್ಷಿಪ್ ದ ಲಾರ್ಡ್ ಇನ್ ದ ಬ್ಯೂಟಿ ಆಫ್ ಹೋಲಿನೆಸ್. ಸೊ ದೇವರು ಪರಿಶುದ್ಧವಾಗಿದ್ದಾರೆ. ಯೇಸು ಬಯಸ್ತಾನೆ, ಈ ಲೋಕದಲ್ಲಿ ನನ್ನ ಮೂಲಕ, ನಿನ್ನ ಮೂಲಕ, ನಮ್ಮ ಸಭೆಯ ಮೂಲಕ ಆತನ ನಾವು ಪರಿಶುದ್ಧವೆಂದು ಎಣಿಸಲ್ಪಡಬೇಕು. ಸೊ ನಾವು ಯೆಶಾಯ ಪ್ರವಾದಿ ನೋಡಿದ ದರ್ಶನ ನೋಡಿದ್ದೇವೆ. ಸೆರಾಫಿಯರು ಒಬ್ಬರಿಗೊಬ್ಬರು ಹೇಳ್ತಾ ಆರಾಧನೆ ಮಾಡ್ತಾ ಇದ್ದಾರೆ. ಯೋಹಾನ್ ನೋಡಿದ ದರ್ಶನ ನೋಡಿದ್ದೇವೆ. ಅಲ್ಲಿ ಕೂಡ 4 ಜೀವಿಗಳು, ಕೋಟ್ಯಾನು ಕೋಟಿ ದೂತರು, ಹಿರಿಯರು ಆರಾಧನೆ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಕೂಡ ಇದೇ ಕೆಲಸ ಎಲ್ಲಿ ಮಾಡ್ತೇವೆ? ಸಭೆಯಾಗಿ ಸೇರಿ ಬಂದಾಗ ನಾವು ಮಾಡ್ತೇವೆ. ಸಭೆಯಾಗಿ ಸೇರಿ ಬಂದಾಗ ನಾವು ಕೂಡ ಏನ್ ಮಾಡ್ತೇವೆ? ನನ್ನ ದೇವರೇ ನೀನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂಬುದಾಗಿ ಅನೇಕ ರೀತಿಯಲ್ಲಿ ನಾವು ಹಾಡುತ್ತೇವೆ, ಹೊಗಳುತ್ತೇವೆ, ಆರಾಧನೆ ಮಾಡ್ತೇವೆ. ಆದ್ರೆ ಇಷ್ಟು ಮಾಡುವುದರ ಮೂಲಕ ದೇವರು ಪರಿಶುದ್ಧನು ಎಂಬುದಾಗಿ ನಮ್ಮ ಸುತ್ತಮುತ್ತ ಜನರಿಗೆ ಅದು ಗೊತ್ತಾಗುವುದಿಲ್ಲ. ಸೊ ದೇವರು ಏನು ಬಯಸ್ತಾರೆ? ನಾವು ಕಳೆದ ವಾರ ಆ ವಾಕ್ಯದ ಕಡೆಗೆ ನಾವು ಬರುವ ಎಫೆಸಿಯನ್ಸ್ 1:4 ನಾವು ಕಳೆದ ವಾರ ದೋಷವಿಲ್ಲದವರಾಗಿರಿ ಎಂಬುದಾಗಿ ಒಂದು ವಾಕ್ಯ ನೋಡಿದ್ದೇವೆ. ಸೊ ಅದೇ ವಾಕ್ಯದಲ್ಲಿ ಪರಿಶುದ್ಧತೆ ಕುರಿತು ಕೂಡ ಒಂದು ವಾಕ್ಯ ಹೊರಡಿದೆ. ಎಫೆಸಿಯನ್ಸ್ 1:4 ನಾವು ನೋಡಿಕೊಳ್ಳುವ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಳ್ಳರು. ಕಳೆದ ವಾರ ನೋಡಿದ್ದೇವೆ, ದೋಷವಿಲ್ಲದವರಾಗಿರ್ಬೇಕು, ಬ್ಲೇಮ್ಲೆಸ್ ಆಗಿರ್ಬೇಕು.
ಸೊ ಅದೇ ವಾಕ್ಯದಲ್ಲಿ ಇವತ್ತಿನ ಸಂದೇಶಕ್ಕೆ ಪೂರಕವಾದ ಒಂದು ಪಾಯಿಂಟ್ ನಾವು ಕಾಣ್ತೇವೆ. ನಾವು ಹೇಗಿರಬೇಕು? ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ಆಗಿರಬೇಕೆಂದು ದೇವರು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಡ್ತಾರೆ. ಹಾಗಾದ್ರೆ ವಾಕ್ಯ ಸ್ಪಷ್ಟ. ಬರೇ ಭಾನುವಾರ ಮಾತ್ರ ಬಂದು ಕರ್ತವ್ಯ ಪರಿಶುದ್ಧನು 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 ಎಂಬುದಾಗಿ ನಾವು ಹಾಡ್ತಾ ಕೂತ್ರೆ, ಹೊಗಳ್ತಾ ಕೂತ್ರೆ, ಆರಾಧನೆ ಮಾಡ್ತಾ ಕೂತ್ರೆ ನನ್ನ ದೇವರು ಪರಿಶುದ್ಧನು ಎಂಬುದಾಗಿ ಎಣಿಸಲ್ಪಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ದೇವರು ಪರಿಶುದ್ಧನು ಎಂಬುದಾಗಿ ಎಣಿಸಲ್ಪಡಬೇಕಾದ್ರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಜಗದುತ್ಪತ್ತಿಗಿಂತ ಮುಂಚೆ ದೇವರು ಕ್ರಿಸ್ತನಲ್ಲಿ ನನ್ನನ್ನು ನಿನ್ನನ್ನು ಆರಿಸಿಕೊಂಡ ಉದ್ದೇಶ ಏನು? ನಾವು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ಆಗಿರಬೇಕು. ಹಲ್ಲೆಲೂಯಾ. ಪರಿಶುದ್ಧರು ಆಗಿರಬೇಕಂತ ಹೇಳುವಾಗ ಇದು ಭಾರವಾದ ಆರಾಧನೆಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಎವ್ರಿ ಡೇ ಎವ್ರಿ ಮೂಮೆಂಟ್ ನಾವು ಪರಿಶುದ್ಧರಾಗಿರ್ಬೇಕೆಂಬುದಾಗಿ ದೇವರು ಬಯಸ್ತಾನೆ. ನಾವು ಅದಕ್ಕೆ ಪೂರಕವಾಗಿ ಇನ್ನೂ ಒಂದು ವಾಕ್ಯ ನೋಡೋಣ. ಲೆವಿಟಿಕಸ್ 20:7. ಯಾಜಕ ಕಾಂಡ 20ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ನಾವು ಗಮನಿಸುವ. ಯಾಜಕ ಕಾಂಡ 20:27. ರಲ್ಲಿ 7ನೇ ವಾಕ್ಯ. ನಾನು ನಿಮ್ಮ ದೇವರಾದ ಯೆಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು. ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವನು. ಸೊ ಈ ವಾಕ್ಯದಲ್ಲಿ ನೋಡ್ತೇವೆ, ನಾನು ನಿಮ್ಮ ದೇವರಾದ ಯೆಹೋವನಾಗಿರುವುದರಿಂದ ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು. ಸೊ ಯಾಜಕ ಕಾಂಡದಲ್ಲಿ ನಾವು ಇಂಥ ವಾಕ್ಯಗಳು ನೂರಾರು ನೋಡ್ತಾರೆ. ಅನೇಕ ಕಡೆಗಳಲ್ಲಿ ದೇವರು ರಿಪೀಟೆಡ್ ಆಗಿ ಹೇಳಿದ್ದಾರೆ, ನಾನು ನಿಮ್ಮ ದೇವರಾಗಿರುವ ಯೆಹೋವನು, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರಬೇಕು. ಸೊ ಇದೇ ವಾಕ್ಯವನ್ನ ಪೇತ್ರನು ಹೊಸ ಒಡಂಬಡಿಕೆಯಲ್ಲಿ ಕೋಟ್ ಮಾಡ್ತಾನೆ. 1 ಪೀಟರ್ ಚಾಪ್ಟರ್ 1:15 and 16. ಅದನ್ನು ನಾವು ನೋಡಿಕೊಳ್ಳುವ. ಗೊತ್ತಿರುವಂತಹ ವಾಕ್ಯ 1 ಪೇತ್ರ 1ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ವಾಕ್ಯ. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದಿಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿ ಕಲಿಸಿಕೊಂಡ ಪ್ರಾರ್ಥನೆ, ನಿನ್ನ ನಾವು ಪರಿಶುದ್ಧರೆಂದು ಎಣಿಸಲ್ಪಡಲಿ. ಸೊ ನನ್ನ ದೇವರು, ನಾನು ಸೇವಿಸುವ ದೇವರು, ನಾನು ಆರಾಧಿಸುವ ದೇವರು, ನಾನು ಅಪ್ಪ ತಂದೆ ಎಂಬುದಾಗಿ ಕರೆಯುವ ದೇವರು ಪರಿಶುದ್ಧ ಎಂಬುದಾಗಿ ಎಲ್ಲ ಕಡೆ ಎಣಿಸಲ್ಪಡಬೇಕಾದ್ರೆ ಈ ವಾಕ್ಯ ನಾವು ಅರ್ಥ ಮಾಡಿಕೊಳ್ಬೇಕು. ಆತನು ಪರಿಶುದ್ಧನಾಗಿರುವ ಪ್ರಕಾರ ನಾವು ವಿಧೇಯರಿಗೆ ತಕ್ಕಂತೆ ನಮ್ಮೆಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ. ಸೊ ನಾವು ಇನ್ನು ಮುಂದಕ್ಕೆ ಹೋಗುವಾಗ ರಿವಲೇಷನ್ 15:4. ನಮ್ಮ ಜೀವಿತದಲ್ಲಿ ನಾವು ಪರಿಶುದ್ಧತೆಯನ್ನ ನಾವು ಮೈಗೂಡಿಸಿಕೊಳ್ಳಬೇಕಾದ್ರೆ ಅಥವಾ ಪರಿಶುದ್ಧತೆಯಲ್ಲಿ ನಾವು ದಿನದಿಂದ ದಿನಕ್ಕೆ ಬೆಳೆದು ಬರಬೇಕಾದ್ರೆ 15:4ನೇ ವಾಕ್ಯ ನೋಡು. ಪ್ರಕಟಣೆ 15:4. ಕರ್ತನೆ, ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನು ಘನವಾದದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ? ನೀನೊಬ್ಬನೇ ಪರಿಶುದ್ಧರು. ಹಲ್ಲೆಲೂಯಾ. ಇಂಗ್ಲಿಷ್ ಅಲ್ಲಿ ಬರೆಯಲ್ಪಟ್ಟಿದೆ, ಫಾರ್ ಯು ಅಲೋನ್ ಆರ್ ಹೋಲಿ. ಅಲ್ಲಿ ಬಂದಿದೆ 2ನೇ ವಾಕ್ಯ ನೋಡಿ, 2ನೇ ಗೆರೆ, ಫಾರ್ ದೌ ಓನ್ಲಿ ಆರ್ಟ್ ಹೋಲಿ. ಈ ವಾಕ್ಯದ ಅರ್ಥ, ನಾನು ಸೇವಿಸುವ, ನಾನು ಆರಾಧಿಸುವ ದೇವರು ಮಾತ್ರವೇ ಪರಿಶುದ್ಧರು. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕನ್ನಡದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ನಾವು ನೋಡ್ತೇವೆ, ನೀನೊಬ್ಬನೇ ಪರಿಶುದ್ಧರು. ಹಲ್ಲೆಲೂಯಾ. ನಮ್ಮ ದೇವರ ಹಾಗೆ ಪರಿಶುದ್ಧರು ಬೇರೆ ಯಾರು ಇಲ್ಲವೇ ಇಲ್ಲ. ಸೊ ಇಷ್ಟು ಪರಿಶುದ್ಧ ದೇವರನ್ನು ನಾವು ಸೇವಿಸುವಾಗ ನನ್ನಲ್ಲಿ ಕೂಡ ಆ ಪರಿಶುದ್ಧತೆ ಬರಬೇಕಾದ್ರೆ ನಮ್ಮಲ್ಲಿ ಏನಿರಬೇಕಾಗಿದೆ? ಆ ವಾಕ್ಯ ನೋಡ್ತೇವೆ, ಕರ್ತನೆ, ನಿನ್ನ ನಾಮಕ್ಕೆ ಭಯಪಡದವರು, ಅದನ್ನು ಘನವಾದದೆಂದು ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ. ಸೊ ಅರ್ಥ ಮಾಡಿಕೊಂಡಿದ್ದೇವೆ, ದೇವರು ಪರಿಶುದ್ಧನಾಗಿದ್ದಾನೆ, ನಾನು ಪರಿಶುದ್ಧನಾಗಿರ್ಬೇಕಾದ್ರೆ ನನ್ನಲ್ಲಿ ಏನಿರಬೇಕಾಗಿದೆ? ನನ್ನ ದೇವರ ಕುರಿತಾಗಿ ಒಂದು ಪರಿಶುದ್ಧ ಭಯ, ನಾನು ಹೇಳ್ತೇನೆ ಹೋಲಿ ರೆವರೆನ್ಷಿಯಲ್ ಫಿಯರ್ ನಮ್ಮ ಒಳಗಡೆ ಇರುವುದಾದ್ರೆ ಮತ್ತು ಆತನ ನಾಮ ಒಂದೇ ಅತ್ಯಂತ ಘನವಾದದ್ದು, ಮಹಿಮೆ ಉಳ್ಳದು ನಿಮ್ಮ ಪ್ರಕಟಣೆ ಇರುವುದಾದ್ರೆ ನಾನೇನ್ ಮಾಡ್ತೇನೆ?
ಆ ನಾಮದ ಗೌರವವನ್ನು ಕಾಪಾಡಿಕೊಳ್ಳುವುದರಲ್ಲಿ ಆಸಕ್ತರಾಗಿ ನಾನು ಪರಿಶುದ್ಧತೆಯಿಂದ ಪರಿಶುದ್ಧತೆ ಕಡೆಗೆ ಸಾಕ್ತೇನೆ. ಅಲ್ಲವಯ್ಯ, ಈಗ ವಾಕ್ಯದಲ್ಲಿ ನೋಡ್ತೇವೆ, ನೀನೊಬ್ಬನೇ ಪರಿಶುದ್ಧ. ಸೊ ಈ ಒಂದು ತಿಳುವಳಿಕೆ ನನಗಿರುವುದಾದ್ರೆ, ನನ್ನ ದೇವರ ನಾಮ ಪರಿಶುದ್ಧವಾದದ್ದು, ಅತ್ಯಂತ ಘನವುಳ್ಳದ್ದು ಎಂಬುದಾಗಿ ಅರ್ಥವಾಗುವುದಾದ್ರೆ, ನಾನೇನ್ ಮಾಡ್ತೇನೆ? ಪ್ರತಿ ದಿವಸ ನಾನು ಇರುವಂತ ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಿಕ್ಕೆ ನಾನು ಪ್ರಯಾಸ ಪಡ್ತೇನೆ. ಮತ್ತು ನನ್ನ ಮೂಲಕ ಎಲ್ಲ ಕಡೆ ನನ್ನ ದೇವರ ನಾಮಕ್ಕೆ ಮಹಿಮೆ ಆಗಬೇಕು, ಆತನ ಪರಿಶುದ್ಧ ಎಂಬುದಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಆ ರೀತಿಯಾದ ಜೀವಿತವನ್ನು ನಾನು ಜೀವಿಸಲಿಕ್ಕೆ ನಾನು ಪ್ರಯಾಸ ಪಡ್ತೇನೆ. ಅದೇ ತರ ಇನ್ನೊಂದು ವಾಕ್ಯಕ್ಕೆ ನಾವು ಬರುವ 2 Corinthians 7:1. ದೇವರ ಕುರಿತಾದ ಒಂದು ಭಯಭಕ್ತಿ ನಮ್ಮಲ್ಲಿ ಬರುವಾಗ ನಾವು ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇಲ್ಲಿ ಕೊರಿಂಥದ ಪತ್ರಿಕೆಯಲ್ಲಿ ಪೌಲನು ಕೂಡ ಅದನ್ನೇ ಬರೀತಾನೆ. 2 Corinthians 7:1. ಪ್ರಿಯರೇ, ಈ ವಾಗ್ದಾನಗಳು ಅಲ್ಲಿ ಮೇಲಿದೆ. 6ನೇ ಅಧ್ಯಾಯದ 14ರಿಂದ 18 ತನಕ ಆ ವಚನಗಳನ್ನು ಓದಿದ್ರೆ ನಮ್ಗೆ ಸಿಗ್ತದೆ ಏನು ವಾಗ್ದಾನಗಳು. ಆದ್ರೆ ಕನ್ಕ್ಲೂಡ್ ಮಾಡುವಾಗ 7:1 ಪೌಲನು ಹೇಳ್ತಾರೆ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರ ಆತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ಅಲ್ಲವಯ್ಯ? ಸೊ ಅಲ್ಲಿ ಓದಿದ್ದು ಕೂಡ ಹಾಗೆ, ನನ್ನ ದೇವರು ಒಬ್ಬನೇ ಪರಿಶುದ್ಧನು. ಸೊ ಆತನ ನಾಮಕ್ಕೆ ಯಾವಾಗಲೂ ಘನವು ಸಲ್ಲಿಸಲ್ಪಡಬೇಕು. ಅದಕ್ಕೆ ನಾನು ಪರಿಶುದ್ಧನಾಗಿ ಜೀವಿಸಬೇಕು. ಸೊ ಇಂಥ ಒಂದು ಭಯ ಭಕ್ತಿ ನನ್ನೊಳಗೆ ಬರುವಾಗ ನಾನು ಪರಿಶುದ್ಧನಾಗಿ ಸಾಧ್ಯವಾಗ್ತದೆ. ಇಲ್ಲಿ ಕೂಡ ಪೌಲನು ಹೇಳ್ತಾರೆ, ಆ ವಾಕ್ಯದ ಎಂಡಿಂಗ್ ಪಾರ್ಟ್ ನೋಡಿ, ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನ ಮಾಡೋದು. ಅಲ್ಲವಯ್ಯ? ಎಲ್ಲಿ ತನಕ ನನ್ನ ಒಳಗಡೆ ದೇವರ ಭಯ ಬರುವುದಿಲ್ಲ, ಅಲ್ಲಿ ತನಕ ಪರ್ಫೆಕ್ಟಿಂಗ್ ಹೋಲಿನೆಸ್, ಪರಿಶುದ್ಧತೆಯಿಂದ ಮುಂದಕ್ಕೆ ಸಾಗಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಸೊ ನಮ್ಮ ಎಲ್ಲ ಹೃದಯದಲ್ಲಿ ಏನು ಬರಬೇಕಾಗಿದೆ? ಹೋಲಿ ರೆವರೆನ್ಷಿಯಲ್ ಫಿಯರ್ ಬರಬೇಕಾಗಿದೆ. ನನ್ನ ನಿಮಿತ್ತವಾಗಿ ಎಲ್ಲಿಯಾದ್ರೂ ದೇವರಿಗೆ ಅಪಕೀರ್ತಿ ಉಂಟಾಗ್ತದ, ನನ್ನ ನಡವಳಿಕೆಯಲ್ಲಿ ಎಲ್ಲಿಯಾದ್ರೂ ದೇವರ ನಾಮಕ್ಕೆ ದೂಷಣೆ ಉಂಟಾಗ್ತದ, ನಾವು ತುಂಬಾ ಕೇರ್ಫುಲ್ ಆಗಿ ಅತ್ಯಂತ ಭಯಭಕ್ತಿಯಿಂದ ಜೀವಿಸುವಾಗ ನಾವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಾವು ಇನ್ನು ಮುಂದಕ್ಕೆ ಹೋಗುವಾಗ ರೆವಲ್ಯೂಷನ್ 22:11, ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ಸತ್ಯವೇದದ ಕೊನೆಯ ಪುಸ್ತಕ ಕೊನೆಯ ಅಧ್ಯಾಯ 22ರಲ್ಲಿ 11ನೇ ವಾಕ್ಯ ನಾವು ನೋಡ್ತೇವೆ. ಇಲ್ಲಿ ಏನು ಬರೆಯಲ್ಪಟ್ಟಿದೆ? ಹಲವಾರು ವಿಷಯಗಳಿವೆ. ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಸೊ ಇವತ್ತಿನ ಟೈಟಲ್ಗೆ ಸಂಬಂಧಪಟ್ಟ ವಾಕ್ಯ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಅಲ್ಲವಯ್ಯ? ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ, ಅಥವಾ ಪರಿಶುದ್ಧನು ತನ್ನನ್ನು ಇನ್ನೂ ಪರಿಶುದ್ಧ ಮಾಡಿಕೊಳ್ಳಲಿ. ಸೊ ಇದರ ವಾಕ್ಯದ ಅರ್ಥ ಏನು ಕೇಳಿದ್ರೆ, ನಾವು ಯಾವ ಕ್ಷಣದಲ್ಲಿ ಕೂಡ ನಾನು ಪರಿಶುದ್ಧನಾಗಿದ್ದೇನೆ, ನಾನು ಪವಿತ್ರನಾಗಿದ್ದೇನೆ, ನನ್ನಲ್ಲಿ ಯಾವುದು ಹೋಲಿನೆಸ್ ಪರ್ಫೆಕ್ಷನ್ ಬಂದಿದೆ ಎಂಬುದಾಗಿ ಯಾರು ಕೂಡ ತೃಪ್ತಿ ಪಡೆದುಕೊಳ್ಳಿಕ್ಕಿಲ್ಲ. ಸತ್ಯವೇದದ ಕೊನೆಯ ಪುಸ್ತಕ ಕೊನೆಯ ಚಾಪ್ಟರ್ ಕೂಡ ಬರೆಯಲ್ಪಟ್ಟಿದೆ, ನಾನು ಪವಿತ್ರನಾಗಿದ್ದೇನೆ, ನಾನು ಪರಿಶುದ್ಧನಾಗಿದ್ದೇನೆ, ನನ್ನಲ್ಲಿ ಏನು ದೋಷವಿಲ್ಲ, ಏನು ಕೊರತೆ ಇಲ್ಲ ಎಂಬುದಾಗಿ ಯಾರು ನಮ್ಮಷ್ಟಕ್ಕೆ ನಾವು ಹೆಚ್ಚಳ ಪಡಬಾರದು, ಹೆಮ್ಮೆ ಪಟ್ಟುಕೊಳ್ಳಬಾರದು. ಬದಲಾಗಿ ವಾಕ್ಯ ಹೇಳ್ತದೆ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಅದರ್ಥ ದೇವರ ಒಂದು ಹೋಲಿನೆಸ್ ಸ್ಟ್ಯಾಂಡರ್ಡ್ ನಾವು ತಲುಪಬೇಕಾದ್ರೆ ನಾವು ಕೊನೆಯ ಉಸಿರು ಇರೋ ತನಕ ಕೂಡ ಪರಿಶುದ್ಧತೆಗೋಸ್ಕರ ತವಕ ಕೊಡುವಾಗಿರಬೇಕು. ನಾವು ಇಬ್ರಿಯ ಪತ್ರಿಕೆ ನಾವು ನೋಡ್ತೇವೆ, ದೇವರು ತನ್ನ ಪರಿಶುದ್ಧತೆಯಲ್ಲಿ ನಾವು ಪಾಲುಗಾರರಾಗಬೇಕೆಂದು ಆರಿಸಿಕೊಂಡಿದ್ದಾರೆ. ಅದಕ್ಕೋಸ್ಕರ ದೇವರು ಅವರನ್ನು ಶಿಕ್ಷಿಸ್ತಾರೆ. ಮಾತ್ರ ಯೋಹಾನ ಪತ್ರಿಕೆಯನ್ನು ನೋಡ್ತೇವೆ, ಆತನು ಬರ್ತಾನೆ ಎಂಬುದಾಗಿ ಯಾರ್ಯಾರಿಗೆ ನಿರೀಕ್ಷೆ ಇದೆ, ಆತನು ಪರಿಶುದ್ಧನಾಗಿರುವ ಪ್ರಕಾರ ತನ್ನನ್ನು ತಾನು ಪರಿಶುದ್ಧ ಮಾಡಿಕೊಡ್ತಾರೆ. ಸೊ ಅದರಿಂದ ಯಾರು ಕೂಡ ನಾನು ಸಭೆಗೆ ಇಷ್ಟು ವರ್ಷದಿಂದ ಬರ್ತಾ ಇದ್ದೇನೆ, ನಾನು ಇಷ್ಟು ವರ್ಷ ಕ್ರಿಸ್ತ ನಂಬಿಕೆಯಿದ್ದೇನೆ, ನಾನು ಪವಿತ್ರನಾಗಿದ್ದೇನೆ, ನಾನು ಪರಿಶುದ್ಧನಾಗಿದ್ದೇನೆ, ನನ್ನಲ್ಲಿ ಏನು ಲೋಪ ಇಲ್ಲ, ನನ್ನಲ್ಲಿ ಏನು ದೋಷ ಇಲ್ಲ ಎಂಬುದಾಗಿ ಯಾರು ಕೂಡ ಹೆಮ್ಮೆ ಪಡ್ಕೊಳ್ಳಿಕ್ಕಿಲ್ಲ. ಸತ್ಯವೇದ ಕೊನೆಯ ಪುಸ್ತಕ ಕೊನೆಯ ಚಾಪ್ಟರ್ ಕೂಡ ಹೇಳ್ತದೆ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳ. ಅದರ ಅರ್ಥ ನಾವು ಕೊನೆಯ ಉಸಿರು ಇರೋ ತನಕವು ನಾವು ಪರಿಶುದ್ಧರಾಗಲಿಕ್ಕೆ ಇನ್ನಷ್ಟು ಪ್ರಯಾಸ ಪಡಬೇಕು. ಯಾಕಂದ್ರೆ ನಮ್ಮ ಯೋಚನೆಯಲ್ಲಿ ಕೂಡ ಒಂದು ಅಶುದ್ಧತೆ ಬರಬಾರದು, ನಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಕೂಡ ಅಶುದ್ಧತೆ ಬರಬಾರದು, ನಮ್ಮ ರಿಲೇಶನ್ಶಿಪ್ ಅಲ್ಲಿ ಕೂಡ ಅಶುದ್ಧತೆ ಬರಬಾರದು. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲು ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ.
ಸೊ ಇದು ಲಾಂಗ್ ಪ್ರೋಸೆಸ್ ಆಗಿದೆ, ಲೈಫ್ ಲಾಂಗ್ ಪ್ರೋಸೆಸ್ ಆಗಿದೆ. ನಾವು ಪರಿಶುದ್ಧತೆ ಕಡೆಗೆ ಸಾಕ್ತಾ ಇರಬೇಕು. ಬಿಟ್ರೆ ನಾನು ಪರಿಶುದ್ಧನಾಗಿದ್ದೇನೆ ಎಂಬುದಾಗಿ ಎಷ್ಟು ಮಾತ್ರ ನಮ್ಮ ಬಗ್ಗೆ ನಾವು ಹೆಮ್ಮೆ ಪಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾವು ಇನ್ನೂ ಮುಂದಕ್ಕೆ ಬರುವಾಗ ದೇವರ ಹೃದಯದ ಬಯಕೆ ಈ ಸಭೆಯನ್ನು ತುಂಬಾ ಸಲ ಶೇರ್ ಮಾಡಿದ್ದೇನೆ. ಇವತ್ತು ಅದನ್ನು ಪುನಃ ರಿಪೀಟ್ ಮಾಡ್ತಾರೆ. ಲೆವಿಟಿಕಸ್ 10:3 ಬರುವ ಯಾಜಕ ಕಾಂಡ 10ನೇ ಅಧ್ಯಾಯದ 3ನೇ ವಾಕ್ಯಕ್ಕೆ ಬರುವ ಇಲ್ಲಿ ಮೋಶೆ ಆರೋನನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಹಿಂದೆ ಒಂದು ಘಟನೆ ಆಗಿದೆ, ಅದು ನೀವು ಮತ್ತೆ ಮನೆಯಲ್ಲಿ ಓದ್ಕೊಳ್ಳಿ. ನಾನು ವಾಕ್ಯಕ್ಕೆ ಪೂರಕವಾದ ಒಂದು ವಾಕ್ಯ ಮಾತು ತೆಗೆದುಕೊಳ್ತೇನೆ. ಮೋಶೆ ಆರೋನನಿಗೆ ಯೆಹೋವನು ಹೇಳಿದ ಮಾತಿಗೆ ಇದೇ ದೃಷ್ಟಾಂತ. ಈಗ ನಾವು ದೇವರು ತಾನೇ ಹೇಳಿದ ಮಾತು ಏನೆಂಬುದಾಗಿ ಗಮನಿಸುವ. ಆ ಮಾತು ಏನೆಂದರೆ, ಎಲ್ಲರೂ ಅರ್ಥ ಮಾಡಿಕೊಳ್ಳಿ, ನಾನು ಪರಿಶುದ್ಧನು ಎಂಬುದನ್ನು ನನ್ನ ಬಳಿಯಲ್ಲಿ ಇರುವವರ ಮೂಲಕವಾಗಿಯೇ ತೋರ್ಪಡಿಸುವರು, ಜನರೆಲ್ಲರಿಗೆ ತಿಳಿಯುವಂತೆ ನನ್ನ ಘನತೆಯನ್ನು ಸ್ಥಾಪಿಸುವರು ಎಂಬುದೇ. ಈ ವಾಕ್ಯದಲ್ಲಿ ದೇವರ ಹೃದಯದ ಒಂದು ಬಯಕೆ ನಾವು ಕಾಣ್ತೇವೆ. ಅದನ್ನು ಸ್ಪಷ್ಟವಾಗಿ ಹೇಳ್ತಾನೆ. ಏನ್ ಹೇಳ್ತಾ ಇದ್ದಾರೆ? ನಾನು ಪರಿಶುದ್ಧನು. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ ನಾನು ಪರಿಶುದ್ಧನು. ಆದ್ರೆ ನಾನು ಪರಿಶುದ್ಧನು ಎಂಬುದನ್ನು ಯಾರ ಮೂಲಕವಾಗಿ ನಾನು ತೋರ್ಪಡಿಸಲಿಕ್ಕೆ ಬಯಸ್ತೇವೆ? ನನ್ನ ಬಳಿಯಲ್ಲಿ ಇರುವವರ ಮೂಲಕವಾಗಿ. ಅದರ ಅರ್ಥ ನನ್ನ ಸ್ವಕೀಯ ಪ್ರಜೆ ಎಂಬುದಾಗಿ, ನನ್ನ ಮೀಸಲಾದ ಜನರು ಎಂಬುದಾಗಿ, ನನ್ನ ಭಕ್ತರು ಎಂಬುದಾಗಿ, ನನ್ನ ಪುತ್ರರು ಎಂಬುದಾಗಿ, ನನ್ನ ಜನಾಂಗ ಎಂಬುದಾಗಿ ಯಾರು ಆರಿಸಿಕೊಂಡಿದ್ದಾರೆ ಅವರ ಮೂಲಕವಾಗಿ ನಾನು ಪರಿಶುದ್ಧನು ಎಂಬುದಾಗಿ ಅನೇಕರಿಗೆ ಈ ಲೋಕಕ್ಕೆ ತೋರ್ಪಡಿಸಲಿಕ್ಕೆ ಬಯಸ್ತೇನೆ. ಯೇಸುವಿನ ಪ್ರಾರ್ಥನೆ ನೆನಪಿಸಿಕೊಳ್ಳಿ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಸೊ ದೇವರು ಪರಿಶುದ್ಧರು, ಅದನ್ನು ಪರಿಶುದ್ಧನೇ ಆಗಿದ್ದಾರೆ. ಆದ್ರೆ ಆತನ ಪರಿಶುದ್ಧರು ಎಂಬುದಾಗಿ ನನ್ನ ಸುತ್ತಮುತ್ತಲಿನ ಜನರಿಗೆ ಅದು ತೋರಿ ಬರಬೇಕಾದ್ರೆ ಅದು ಯಾರ ಮೂಲಕ ಆಗ್ಬೇಕು? ಯಾರ ಮೂಲಕ ಆಗ್ಬೇಕು? ನನ್ನ ಮೂಲಕ, ನಿನ್ನ ಮೂಲಕ ಆಗ್ಬೇಕು. ಸೊ ಭಾನುವಾರ ಬಂದು ನೀನು ಪರಿಶುದ್ಧರು ಎಂಬುದಾಗಿ 4 ಹಾಡು ಹಾಡಿ ಮನೆಗೆ ಹೋದ ತಕ್ಷಣ ಈ ಕಾರ್ಯ ಆಗುವುದಿಲ್ಲ. ಎವ್ರಿ ಡೇ ನಾವು ಇರುವಂತಹ ಸ್ಥಳದಲ್ಲಿ, ಹೋಗುವಂತಹ ಸ್ಥಳದಲ್ಲಿ, ನೇಬರ್ಸ್ ಮಧ್ಯದಲ್ಲಿ, ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ನನ್ನ ದೇವರು ಪರಿಶುದ್ಧರು ಎಂಬುದಾಗಿ ತೋರ್ಪಡಿಸುವ ರೀತಿಯಲ್ಲಿ ನನ್ನ ಜೀವಿತ, ನಿನ್ನ ಜೀವಿತ ಇರಬೇಕಾಗಿದೆ. ಯಾಕಂದ್ರೆ ದೇವರ ಹೃದಯದ ಆಸೆ ಇದಾಗಿದೆ, ನಾನು ಪರಿಶುದ್ಧನು ಎಂಬುದನ್ನು ನನ್ನ ಬಳಿಯಲ್ಲಿ ಇರುವವರ ಮೂಲಕವಾಗಿಯೇ ತೋರ್ಪಡಿಸುವುದು. ಆತನ ಬಳಿಯಲ್ಲಿರುವ ಜನರು ಯಾರು? ನಾನು ಮತ್ತು ನೀನಾಗಿದ್ದಾರೆ. ಮುರಿಯಲ್ಪಟ್ಟ ಯೇಸು ಕ್ರಿಸ್ತನ ದೇಹವೆಂಬ ತೆರೆಯ ಮುಖಾಂತರ ಸುರಿಸಲ್ಪಟ್ಟ ಆತನ ಪರಿಶುದ್ಧ ರಕ್ತದ ಮೂಲಕ ದೇವರ ಸಮೀಪಕ್ಕೆ ಬಂದು ಆತನ ಜೊತೆಯಲ್ಲಿ ಜೀವಿಸುವಂತಹ ಭಕ್ತರು ನಾವಾಗಿದ್ದಾರೆ. ಸೊ ನನ್ನ ಜೀವಿತ ನೋಡುವಾಗ, ನಿನ್ನ ಜೀವಿತ ನೋಡುವಾಗ, ನಮ್ಮ ಕುಟುಂಬಗಳನ್ನು ನೋಡುವಾಗ, ನಮ್ಮ ಸಭೆಯನ್ನು ನೋಡುವಾಗ ಜನರು ಮಾತನಾಡಬೇಕು, ಇವನ ದೇವರು ಪರಿಶುದ್ಧ. ಹಲ್ಲೆಲೂಯಾ. ನನ್ನ ಮೂಲಕ, ನಿನ್ನ ಮೂಲಕ ನನ್ನ ದೇವರು ಪರಿಶುದ್ಧನೆಂಬುದಾಗಿ ಗೊತ್ತಾಗಬೇಕು. ಇನ್ನು ಮುಂದುವರಿಸಿ ನಾವು ನೋಡಿದ್ದೇವೆ, ಜನರೆಲ್ಲರಿಗೆ ತಿಳಿಯುವಂತೆ ನನ್ನ ಘನತೆಯನ್ನು ಸ್ಥಾಪಿಸಬೇಕು. ಹಲ್ಲೆಲೂಯಾ. ಪ್ರಕಟಣೆ ಪುಸ್ತಕ ಈಗಾಗಲೇ ನೋಡಿದ್ದೇವೆ. ನಿನ್ನ ನಾಮವು ಘನವಾದುದು ಎಂಬುದಾಗಿ ಒಪ್ಪಿಕೊಳ್ಳದವರು ಯಾರಾದರೂ ಇದ್ದಾರೆ? ಇವತ್ತಿದ್ದಾರೆ, ನಮ್ಮ ಸುತ್ತಮುತ್ತ ಅನೇಕ ಜನರಿದ್ದಾರೆ. ನಮ್ಮ ದೇವರ ನಾಮ ಪರಿಶುದ್ಧವಾದದ್ದು, ಅದು ಘನವಾದುದು ಎಂಬುದಾಗಿ ಅರ್ಥ ಮಾಡಿಕೊಳ್ಳದವರು, ತಿಳಿದವರು ಅನೇಕರು ಇದ್ದಾರೆ. ಆದ್ರೆ ಅವರು ತಿಳಿದುಕೊಳ್ತಾರೆ ಯಾವಾಗ? ನಾನು ನೀನು ಆತನ ನಾಮವನ್ನು ಘನಪಡಿಸುವಾಗ, ಆತನ ನಾಮಕ್ಕೆ ಘನತೆ ತರುವಂತ, ಮಹಿಮೆ ತರುವಂತ ಜೀವಿತವನ್ನು ನಾವು ಜೀವಿಸುವಾಗ ದೇವರ ನಾಮವು ಅತ್ಯಂತ ಘನವುಳ್ಳದು ಎಂಬುದಾಗಿ ಎಲ್ಲರ ಮಧ್ಯದಲ್ಲಿ ಸ್ಥಾಪಿಸಲ್ಪಡುತ್ತದೆ. ಹಲ್ಲೆಲೂಯಾ. ಅರ್ಥ ಮಾಡಿಕೊಳ್ಳುವ, ದೇವರ ಹೃದಯದ ಬಯಕೆಯನ್ನು ಅರ್ಥ ಮಾಡಿಕೊಳ್ಳುವ, ಆತನು ಪರಿಶುದ್ಧನಾಗಿದ್ದಾನೆ ಮತ್ತು ಆತನು ಪರಿಶುದ್ಧನೆಂಬುದಾಗಿ ನನ್ನ, ನಿನ್ನ ಮೂಲಕವಾಗಿ ಈ ಲೋಕದ ಜನರಿಗೆ ತೋರ್ಪಡಿಸಲಿಕ್ಕೆ ಬಯಸ್ತಾರೆ. ಆತನ ನಾವು ಅತ್ಯಂತ ಘನವುಳ್ಳದ್ದು, ಆ ನಾವು ಘನವುಳ್ಳದ್ದು ಎಂಬುದಾಗಿ ಆತನ ಜನರಾಗಿರುವ ನಮ್ಮ ಮೂಲಕವಾಗಿ ಆತನು ಸ್ಥಾಪಿಸಲಿಕ್ಕೆ ಬಯಸ್ತಾನೆ. ಇದಕ್ಕೆ ಬೇರೆ ನಾವು ದೇವರೊಂದಿಗೆ ಸಹಕರಿಸಬೇಕು, ನಾವು ಇದಕ್ಕಾಗಿ ತವಕ ಪಡಬೇಕು. ಅದಕ್ಕೋಸ್ಕರ ನಾವು ನೋಡ್ತೇವೆ, ಯೇಸು ಪ್ರಾರ್ಥನೆಯಲ್ಲಿ ಕಲಿಸಿಕೊಟ್ಟಂತಹ ಪಾಯಿಂಟ್, ಪರಲೋಕದಲ್ಲಿರುವ ನಮ್ಮ ತಂದೆ, ನನಗಾಗಲೇ ಹೇಳಿದೆ, ನಮ್ಮನ್ನು ಆಶೀರ್ವದಿಸಿ ಎಂಬುದಾಗಿ ಅಲ್ಲ, ನಮ್ಮನ್ನು ಬಲಪಡಿಸಿ ಎಂಬುದಾಗಿ ಅಲ್ಲ, ನಮ್ಮನ್ನು ಕರುಣಿಸಿ ಎಂಬುದಾಗಿ ಅಲ್ಲ, ನಮ್ಮನ್ನು ಉದ್ಧರಿಸಿ ಎಂಬುದಾಗಿ ಅಲ್ಲ. ವೆರಿ ವೆರಿ ಫಸ್ಟ್ ಪ್ರಯಾರಿಟಿ ಆಗಿದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಬೇಕು. ಹಲ್ಲೆಲೂಯಾ. ಸೊ ನಮ್ಮ ಪ್ರಾರ್ಥನೆಯಲ್ಲಿ ಯಾವುದು ನನಗೋಸ್ಕರ ಎಂಬುದು ಮುಖ್ಯ ಅಲ್ಲ. ಫಸ್ಟ್ ನಾವು ದೇವರ ನಾಮದೇ ಘನತೆ ಕಾಪಾಡಿಕೊಳ್ಳಬೇಕು. ಇವತ್ತು ಪ್ರವಾದನೆ ಕೂಡ ಬಂದಿದೆ, ನಾನು ತಂದೆ ಆಗಿರಲು ನನಗೆ ಸಲ್ಲತಕ್ಕ ಮಾನ ಇಲ್ಲಿ. ನಾನು ತಂದೆ ಆಗಿರಲು ನನಗೆ ಸಲ್ಲತಕ್ಕ ಮಾನ ಇಲ್ಲಿ. ದೇವರು ನಿಮ್ಮ ನಡುವೆ ನಾಳೆ ಮಾತುಕತೆಗಳನ್ನು ಮಾಡ್ತಾರೆ. ಇವತ್ತು ನಿಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳಿ ಎಂಬುದಾಗಿ ಕೂಡ ಇವತ್ತು ವಾಕ್ಯ ನಾವು ಕೇಳಿದ್ದಾರೆ. ಸೊ ದೇವರು ಬಯಸ್ತಾನೆ ಬೇರೆ,
ಆತನ ಪರಿಶುದ್ಧವಾದ ನಾಮ ಜನರಿಗೆಲ್ಲ ಪ್ರಕಟವಾಗಬೇಕಾದ್ರೆ ನಾನು ನೀನು ಅದಕ್ಕೆ ತಕ್ಕ ಹಾಗೆ ಯೋಗ್ಯವಾಗಿ ನಾವು ಜೀವಿಸಬೇಕಾಗಿದೆ. ನಾವು ಮುಗಿಸುವಾಗ 2 ವಾಕ್ಯ ಹೇಳ್ತೇನೆ. ರೋಮನ್ಸ್ 2:24 ಯಾವಾಗಲೂ ಹೇಳುವಂತ ವಾಕ್ಯ. ರೋಮನ್ಸ್ 2:24 ಅಪೊಸ್ತಲ ಪೌಲರು ಒಂದು ಬಹಳ ದುಃಖದಲ್ಲಿ, ಬಹಳ ಬೇಸರದಲ್ಲಿ ಅಂತ ಹೇಳ್ತಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಂತ ಹೇಳಿದ್ರೆ ದೇವ ಜನರಿಗೆ ಬರೆದ ಪತ್ರಿಕೆ, ದೇವರ ಸಭೆಗೆ ಬರೆದ ಪತ್ರಿಕೆ. ಸೊ ಅಲ್ಲಿ ಹೇಳ್ತಾರೆ, ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆ ಎಂದು ಬರೆದಿದೆಯಲ್ಲ. ಅರ್ಥ ಮಾಡಿಕೊಳ್ಳಿದ್ದಾರೆ. ಇನ್ನು ನಾವು ಪರಿಶುದ್ಧರಿಗೆ ಎಣಿಸಲ್ಪಡಬೇಕೆಂಬುದಾಗಿ ಬರೀ ಪ್ರಾರ್ಥನೆ ಮಾತ್ರ ಮಾಡುವುದು, ಆದ್ರೆ ಆ ಪ್ರಾರ್ಥನೆಯನ್ನು ನೆನಪಿಟ್ಟುಕೊಂಡು ಅದಕ್ಕೆ ತಕ್ಕ ಹಾಗೆ ನಾವು ಜೀವಿಸದೆ ಹೋದ್ರೆ ಇದೇ ಪರಿಸ್ಥಿತಿ ಬರ್ತದೆ. ಬರೀ ಭಾನುವಾರ ಮಾತ್ರ ಬಂದು ನಮ್ಮ ದೇವರು ಪರಿಶುದ್ಧನೆಂಬುದಾಗಿ ನಾವು ಹಾಡು ಹಾಡಿಕೊಂಡು ಮನೆಗೆ ಹೋಗುವುದು, ಅನಂತರ ನಮ್ಮಲ್ಲಿ ಯಥಾ ಪ್ರಕಾರ ಅದೇ ಜೀವಿತ, ಅದೇ ಹಳೆ ಸ್ವಭಾವ, ಅದೇ ಪೂರ್ವ ಸ್ವಭಾವ, ಅದೇ ದುರ್ನಡಕ್ಕಾಗಿದ್ರೆ ಈ ಸಂಗತಿಗಳು ಆಗ್ತದೆ. ಪೌಲನು ಹೇಳ್ತಾನೆ, ನಿಮ್ಮ ದೆಸೆಯಿಂದ, ನಿಮ್ಮ ಅಂತ ಹೇಳಿದ್ರೆ ದೇವ ಜನರಾಗಿರುವ ನಿಮ್ಮ ದೆಸೆಯಿಂದ, ಕ್ರಿಸ್ತನ ಶಿಷ್ಯರಿಂದ ಕರೆಯಲ್ಪಡುತ್ತ ನಿಮ್ಮ ದೆಸೆಯಿಂದ ಅನ್ಯ ಜನರ ಮಧ್ಯದಲ್ಲಿ ದೇವರ ನಾಮವು ದೂಷಣೆಗೆ ಗುರಿ ಆಗ್ತಾ ಇದೆ. ಪ್ರಾರ್ಥನೆ ಫಸ್ಟ್ ಪಾಯಿಂಟ್ ಏನು? ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಆದ್ರೆ ಇಲ್ಲಿ ಪೌಲನು ಹೇಳ್ತಾರೆ, ನಿಮ್ಮ ದೆಸೆಯಿಂದ. ಯೇಸುವಿನ ಕರ್ತನ ಪ್ರಾರ್ಥನೆ ನೋಡ್ತೇವೆ, ಇದು ನಾವು ಪರಿಶುದ್ಧವಾಗಿ ಎಣಿಸಲ್ಪಡಲಿ. ಈ ಪ್ರಾರ್ಥನೆ ಯಾರು ಮಾಡ್ತಾ ಇದ್ದಾರೆ ಅವರ ಮೂಲಕವಾಗಿ, ಅವರ ದೆಸೆಯಿಂದ ದೇವರ ನಾಮ ಇವತ್ತು ದೂಷಣೆಗೆ ಗುರಿ ಆಗ್ತಾ ಇದೆ. ನಾವು ನಮ್ಮನ್ನು ಚೆಕ್ ಮಾಡೋಣ. ನನ್ನ ನಿಮಿತ್ತವಾಗಿ ದೇವರ ನಾಮಕ್ಕೆ ದೂಷಣೆ ಆಗ್ತಾ ಇದೆ. ನನ್ನ ಕುಟುಂಬದ ನಿಮಿತ್ತವಾಗಿ ದೇವರ ನಾಮಕ್ಕೆ ದೂಷಣೆ ಆಗ್ತಾ ಇದೆ. ನಾನು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ನಾನು ವರ್ತಿಸುವ ರೀತಿ, ಅದರಿಂದ ದೇವರ ನಾಮಕ್ಕೆ ದೂಷಣೆ ಆಗ್ತಾ ಇದೆ. ನನ್ನ ಒಂದು ಅನೈತಿಕವಾದ ಸಂಬಂಧದ ನಿಮಿತ್ತ ದೇವರ ನಾಮಕ್ಕೆ ದೂಷಣೆ ಆಗ್ತಾ ಇದೆ. ಅದು ದುಷ್ಟ ಚಟಗಳಿಗೆ ಇನ್ನೂ ಕೂಡ ನಾನು ಒಪ್ಪಿಸಿಕೊಂಡು ಮುಂದುವರಿದ ನಿಮಿತ್ತವಾಗಿ ದೇವರ ನಾಮಕ್ಕೆ ದೂಷಣೆ ಆಗ್ತಾ ಇದೆಯಾ? ನಾವು ನಮ್ಮನ್ನು ಚೆಕ್ ಮಾಡೋಣ. ಯಾಕಂದ್ರೆ ಈ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಾವು ದೇವ ಜನರಾಗಿದ್ದೇವೆ, ದೇವರ ಸ್ವಕೀಯ ಪ್ರಜೆ ಆಗಿದ್ದೇವೆ, ಆತನ ಮೀಸಲಾದ ಜನರಾಗಿದ್ದೇವೆ. ನಮ್ಮ ಮೂಲಕವಾಗಿ ಅನ್ಯ ಜನರ ಮಧ್ಯದಲ್ಲಿ ದೇವರ ನಾಮ ಅದು ಮಹಿಮೆಗೆ ಪಾತ್ರವಾಗಬೇಕು, ಘನತೆ ಉಳ್ಳದೆಂಬುದಾಗಿ ಪಾತ್ರವಾಗಬೇಕು. ಆದ್ರೆ ಪೌಲನು ಹೇಳ್ತಾರೆ, ನಿಮ್ಮ ದೆಸೆಯಿಂದ ದೇವರ ನಾಮ ದೂಷಣೆಗೆ ಗುರಿ ಆಗ್ತಾ ಇದೆ. ಲಾಸ್ಟ್ ವಾಕ್ಯಕ್ಕೆ ಬರೋಣ. ಎಜೆಕಿಯಲ್ 36:21. ನಾನೀಗಾಗಲೇ ಹೇಳಿದೆ, ಲೆವಿಟಿಕಸ್ 10:3 ದೇವರ ಹೃದಯದ ಬಯಕೆಯನ್ನು ನಾನು ಪರಿಶುದ್ಧನೆಂಬುದಾಗಿ ನನ್ನ ಬಳಿಯಿರುವ ಜನರ ಮೂಲಕ ನಾನು ತೋರ್ಪಡಿಸಲಿಕ್ಕೆ ಬಯಸ್ತೇನೆ. ನನ್ನ ನಾಮವು ಘನವಾದುದೆಂಬುದಾಗಿ ನನ್ನ ಜನರ ಮೂಲಕ ನಾನು ಸ್ಥಾಪಿಸಲಿಕ್ಕೆ ಬಯಸ್ತೇನೆ. ಇದು ದೇವರ ಹೃದಯದ ಬಯಕೆ ಆಗಿದೆ. ಆದ್ರೆ ದೇವರ ಹೃದಯದ ಬಯಕೆ ಅರ್ಥ ಮಾಡಿಕೊಂಡು ನಾವು ದೇವ ಜನರು ಅದಕ್ಕೆ ತಕ್ಕ ಹಾಗೆ ಜೀವಿಸದಿದ್ದಾಗ ದೇವರು ಹೃದಯದಲ್ಲಿ ನೊಂದುಕೊಳ್ತಾನೆ. ಆ ವಾಕ್ಯವನ್ನು ಹೇಳಿಕೊಂಡು ಸ್ಟಾಪ್ ಮಾಡ್ತಾನೆ. ಎಜೆಕಿಯಲ್ 36:21. ಇಸ್ರಾಯೇಲ್ ವಂಶದವರು, ಹಳ ಒಡಂಬಡಿಕೆ ನಮ್ಗೆ ಗೊತ್ತಿದೆ. ಇಸ್ರಾಯೇಲ್ ವಂಶ ಅಂತ ಹೇಳಿದ್ರೆ ಯಾರು? ದೇವರ ಸ್ವಕೀಯ ಜನರಾಗಿದ್ದಾರೆ, ಆತನ ವಿಶೇಷವಾದ ಜನಾಂಗವಾಗಿದ್ದಾರೆ, ಆತನಿಗೆ ಮೀಸಲಾದ ಪ್ರಜೆ ಆಗಿದ್ದಾರೆ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ? ಜನಾಂಗಗಳೊಳಗೆ ಸೇರಿಕೊಂಡು ಅಂತ ಹೇಳಿದ್ರೆ ಸತ್ಯ ದೇವರನ್ನು ಆರಾಧನೆ ಮಾಡದೇ ಇರುವಂತ ಅನ್ಯ ಜನರ ಒಟ್ಟಿಗೆ ಸೇರಿಕೊಂಡು ಅವರೊಂದಿಗೆ ಇಜ್ಜೋಡಾಗಿದ್ದಾರೆ, ಅವರೊಂದಿಗೆ ಕಾಂಪ್ರಮೈಸ್ ಮಾಡಿಕೊಂಡಿದ್ದಾರೆ. ಮತ್ತು ಇದರ ಪರಿಣಾಮ ಏನಾಗಿದೆ? ಅಲ್ಲಿ ನನ್ನ ಪರಿಶುದ್ಧ ನಾಮ ಅಪಕೀರ್ತಿಗೆ ಗುರಿಯಾಗಿದೆ, ಅವಮಾನಕ್ಕೆ ಗುರಿಯಾಗಿದೆ, ದೂಷಣೆಗೆ ಗುರಿಯಾಗಿದೆ. ಮತ್ತು ಇದರ ನಿಮಿತ್ತ ದೇವರು ಹೇಳ್ತಾ ಇದ್ದಾರೆ, ನಾನು ಮರುಗಿದೆನು. ಅಲ್ಲಲ್ವಿಯ? ಸೊ ಈ ವಾಕ್ಯ ಇವತ್ತು ಕೂಡ ಸತ್ಯವಾಗಿದೆ, ಇವತ್ತು ಕೂಡ ಸತ್ಯವಾಗಿದೆ. ರಕ್ಷಕನಾದ ಯೇಸುವನ್ನು ಕಂಡುಕೊಂಡಂತಹ ಜನರು, ನಾವು ಬರೇ ಭಾನುವಾರ ಮಾತ್ರ 4 ಹಾಡುಗಳಿಗೆ ನಮ್ಮ ಜೀವಿತ ಸೀಮಿತ ಮಾಡಿಕೊಂಡು ಹೊರಗಡೆ ಹೋದವರು ನಾವು ನಮ್ಮ ಇಚ್ಛಾನುಸಾರ ಜೀವಿಸ್ತೇವೆ, ನಮ್ಮ ಖುಷಿ ಬಂದಾಗಿ ನಾವು ಜೀವಿಸ್ತೇವೆ, ಎಲ್ಲರೊಟ್ಟಿಗೆ ಕಾಂಪ್ರಮೈಸ್ಕೊಂಡು ಏನು ಭಯಭಕ್ತಿ ಇಲ್ಲದೆ ನಾವು ಜೀವಿಸ್ತೇವೆ. ನನ್ನ ಜೀವಿತ ನಿನ್ನ ಜೀವಿತ ನೋಡುವಾಗ ಇವತ್ತು ಕೂಡ ದೇವರು ಏನ್ ಮಾಡ್ತಾ ಇದ್ದಾರೆ? ಆತನು ಮರುಗುತ್ತಾ ಇದ್ದಾನೆ, ಆತನು ದುಃಖ ಪಡ್ತಾ ಇದ್ದಾನೆ. ಯಾಕೆ? ಆತನ ನಾಮ ಅತ್ಯಂತ ಪರಿಶುದ್ಧವಾದದ್ದು, ಆತನ ನಾಮ ಅತ್ಯಂತ ಘನವುಳ್ಳದ್ದು, ಆತನ ನಾಮ ಎಷ್ಟೋ ಮಹಿಮೆ ಉಳ್ಳದ್ದು. ಮತ್ತು ಯೇಸು ಹೇಳಿದ ಫಸ್ಟ್ ಪಾಯಿಂಟ್ ಏನಾಗಿದೆ? ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ. ಸೊ ಇದು ಬರೀ ಪ್ರಾರ್ಥನೆ ಅಲ್ಲ, ನಮ್ಮ ಹೃದಯದ ಬಯಕೆ ಆಗಿರಬೇಕು.
ನಮ್ಮ ಜೀವನ ಶೈಲಿ ಆಗಿರ್ಬೇಕು. ನಮ್ಮ ಕನಸು ಮನಸ್ಸಲ್ಲಿ ಕೂಡ ಒಂದೇ ಆಶೆ ಮಾಡಬೇಕು. ನನ್ನ ಮೂಲಕವಾಗಿ, ನನ್ನ ಕುಟುಂಬದ ಮೂಲಕವಾಗಿ, ನಮ್ಮ ಸಭೆಯ ಮೂಲಕವಾಗಿ ನಿರಂತರವಾಗಿ ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಆಗಲಿ ಎಂಬುದಾಗಿ ನಾವು ಬಯಸಬೇಕು. ಅದಕ್ಕೆ ತಕ್ಕ ಹಾಗೆ ನಾವು ಜೀವಿಸಬೇಕು. ಯಾಕಂದ್ರೆ ದೇವರ ಹೃದಯದ ಬಯಕೆ ನಾವು ನೋಡಿದ್ದಾರೆ. ಆತನು ಬಯಸ್ತಾನೆ ನನ್ನ ಮೂಲಕ, ನಿನ್ನ ಮೂಲಕ ಆತನು ಪರಿಶುದ್ಧನೆಂಬುದಾಗಿ ಸ್ಥಾಪಿಸಲಿಕ್ಕೆ, ನನ್ನ ಮೂಲಕ, ನಿನ್ನ ಮೂಲಕ ಆತನ ನಾಮ ಘನವುಳ್ಳದ್ದು, ಮಹಿಮೆ ಉಳ್ಳದ್ದು ಎಂಬುದಾಗಿ ಸ್ಥಾಪಿಸಲಿಕ್ಕೆ ಆತನು ಬಯಸ್ತಾನೆ. ಪ್ಲಸ್ ಇಲ್ಲಿ ನಾವು ನೋಡಿದ್ದೇವೆ, ನಾವು ಅನ್ಯ ಜನರೊಟ್ಟಿಗೆ ಸೇರಿಕೊಂಡು ಎಜ್ಜೋಡಾಗಿ ಕಾಂಪ್ರಮೈಸ್ ಮಾಡಿ ದೇವರ ವಾಕ್ಯವನ್ನು ಬದಿಗಿಟ್ಟು, ಆತನ ಪರಿಶುದ್ಧತೆ ಬದಿಗಿಟ್ಟು ನಾವು ಕಾಂಪ್ರಮೈಸ್ ಮಾಡಿಕೊಂಡು ನಮ್ಮ ಇಷ್ಟಾನುಸಾರ ಜೀವಿಸಿದ್ರೆ ದೇವರು ಹೇಳ್ತಾರೆ, ನನ್ನ ನಾಮಕ್ಕೆ ಅಪಕೀರ್ತಿ ಆಗ್ತಾ ಇದೆ, ನನ್ನ ನಾಮಕ್ಕೆ ಅವಮಾನ ಆಗ್ತಾ ಇದೆ, ನನ್ನ ನಾಮಕ್ಕೆ ಕಳಂಕ ಆಗ್ತಾ ಇದೆ, ನನ್ನ ನಾಮಕ್ಕೆ ದೂಷಣೆ ಆಗ್ತಾ ಇದೆ, ಮತ್ತು ನನ್ನ ಹೃದಯ ಇದರ ನಿಮಿತ್ತ ಮರುಗುತ್ತಾ ಇದೆ, ನನ್ನ ನಾಮ ದುಃಖ ಪಡ್ತಾ ಇದೆ. ಸೊ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಎಷ್ಟು ಜನರಿಗೆ ದೇವರ ಪರಿಶುದ್ಧ ನಾಮ ಅಪಕೀರ್ತಿಗೆ ಗುರಿಪಡಿಸಿ ಆತನು ನೊಂದುಕೊಳ್ಳಬೇಕು, ಆತನು ದುಃಖ ಪಡಬೇಕು ಎಂಬುದಾಗಿ ಬಯಸ್ತೀವಿ. ಖಂಡಿತವಾಗಿ ಹಾಗೆ ಬಯಸಬಾರದು. ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆ ವೆರಿ ಫಸ್ಟ್ ಪಾಯಿಂಟ್, ಇದು ನಾಮ ಪರಿಶುದ್ಧವಾಗಿ ಎಣಿಸಲ್ಪಡಲಿ. ಬರೀ ಪ್ರಾರ್ಥನೆ ಮಾತ್ರ ಮಾಡದೆ ಅದಕ್ಕೆ ತಕ್ಕ ಹಾಗೆ ನಾವು ಜೀವಿಸುವ ದೇವರು ನಮಗೆ ಸಹಾಯ ಮಾಡಲಿ. ಈ ವಾಕ್ಯದ ಮೂಲಕ ದೇವರು ನಮ್ಮನ್ನು ಪರಿಶುದ್ಧತೆ ಕಡೆಗೆ ಇನ್ನೂ ಹೆಚ್ಚಾಗಿ ನಡೆಸಲಿ. ಗಾಡ್ ಬ್ಲೆಸ್.